ಸಮಸ್ತ ಯೂಟ್ಯೂಬ್ ವಾಹಿನಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇಂದಿನ ಈ ಒಂದು ಸಂಚಿಕೆಯಲ್ಲಿ ವಿಶೇಷವಾದಂತಹ ವಶೀಕರಣ ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು. ಹಾಗೆಯೇ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ, ಕರೆ ಮಾಡಿ. ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಳ್ಳಲಾಗ್ತದೆ. ಹಾಗೆಯೇ ಮೊದಲನೇದಾಗಿ ತಡ ಮಾಡದೆ ಈ ಒಂದು ವಶೀಕರಣ ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ವೀಕ್ಷಕರೇ, ನೀವು ಒಂದು ಬಿಳಿಯ ಹಾಳೆಯನ್ನು, ಈ ರೀತಿಯಾದಂತಹ ಹಾಳೆಯನ್ನು ತೆಗೆದುಕೊಂಡು ಆ ಹಾಳೆಯ ಮೇಲೆ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅವರ ಹೆಸರನ್ನು ಈ ರೀತಿಯಾಗಿ ಬರೆದುಕೊಳ್ಳಿ. ವೀಕ್ಷಕರೇ, ಈ ರೀತಿಯಾಗಿ ಬರೆದುಕೊಳ್ಳಿ, ಅವರ ಹೆಸರನ್ನು ಬರೆದುಕೊಳ್ಳಿ. ಒಂದು ಬಿಳಿಯ ಹಾಳೆಯ ಮೇಲೆ ಅವರ ಹೆಸರನ್ನು ಬರೆದುಕೊಂಡ ನಂತರದಲ್ಲಿ ನಾನು ಹೇಳುವಂತಹ ಒಂದು ಮಂತ್ರವನ್ನು ಬರ್ಕೊಳ್ಳಿ. ಓಂ ವಶೀಕರಣಂ ಶ್ರೀಂ ವಶೀಕರಣಂ ಕಾರ್ಯಸಿದ್ಧಿ ವಶೀಕರಣಂ. ನೋಡಿ ವೀಕ್ಷಕರೇ, ಈ ರೀತಿಯಾಗಿ ಬರ್ಕೋಬೇಕಾಗುತ್ತೆ. ನಾನು ನಿಮಗೆ ಇಲ್ಲಿ ಹೇಳಿದಂತಹ ಮಂತ್ರವನ್ನು ಇಲ್ಲಿ ನೋಡಿ ಯಾವ ರೀತಿಯಾಗಿ ತೋರಿಸ್ಕೋಬೇಕು ಅಂತ ಹೇಳಿ ನಾನೀಗ ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ, ಈ ರೀತಿಯಾಗಿರಬೇಕು ವೀಕ್ಷಕರೇ. ನೋಡಿ, ದೇವದತ್ತಿ ಅಂತ ಬರೆದ ಜಾಗದಲ್ಲಿ ಅವರ ಹೆಸರನ್ನು ಬರ್ಕೊಳ್ಳಿ. ಓಂ ವಶೀಕರಣಂ ಶ್ರೀಂ ವಶೀಕರಣಂ ಕಾರ್ಯಸಿದ್ಧಿ ವಶೀಕರಣಂ ಅಂತ ಹೇಳಿ ಬರ್ಕೋಬೇಕಾಗುತ್ತೆ. ಆಯ್ತಲ್ಲ? ಈ ರೀತಿಯಾಗಿ ಬರ್ಕೊಂಡ ನಂತರದಲ್ಲಿ ನೀವು ನಂತರ ಏನಪ್ಪ ಮಾಡಬೇಕಪ್ಪ ಅಂತ ನೋಡೋದಾದರೆ ಕೆಳಗಡೆ ನಿಮ್ಮ ಹೆಸರನ್ನು ಬರ್ಕೊಳ್ಳಿ. ಕೆಳಗಡೆ ನಿಮ್ಮ ಹೆಸರನ್ನು ಬರ್ಕೊಳ್ಳಿ. ಆಯ್ತಲ್ಲ? ಈ ರೀತಿಯಾಗಿ ನಿಮ್ಮ ಹೆಸರನ್ನು ಬರ್ಕೊಂಡ ನಂತರದಲ್ಲಿ ಇದಕ್ಕೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಒಂದು ನಿಂಬೆಯನ್ನು ತೆಗೆದುಕೊಂಡು ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತಾರಲ್ಲ ಅವರ ಹೆಸರನ್ನು ಕೂಡ ಇದರ ಮೇಲೆ ಬರೆದುಕೊಳ್ಳಿ. ಅವರ ಹೆಸರನ್ನು ಕೂಡ ಈ ನಿಂಬೆಯ ಮೇಲೆ ಬರೆದುಕೊಳ್ಳಿ. ಹಾಗೆಯೇ ಇನ್ನೊಂದು ಭಾಗದಲ್ಲಿ ನಿಮ್ಮ ಹೆಸರನ್ನು ಕೂಡ ಈ ನಿಂಬೆಯ ಮೇಲೆ ಬರೆದುಕೊಳ್ಳಿ. ಆಯ್ತಲ್ಲ? ಈ ರೀತಿಯಾಗಿ ಬರೆದುಕೊಂಡ ನಂತರದಲ್ಲಿ ಈ ಒಂದು ವಶೀಕರಣವನ್ನು ಮಾಡೋದಕ್ಕೆ ಸೂಕ್ತವಾದಂತಹ ಸಮಯ ಯಾವುದಪ್ಪ ಅಂತ ನೋಡೋದಾದರೆ ರಾತ್ರಿ 12:30 ನಂತರ ಬೆಳಗ್ಗಿನ ಜಾವ ಅಂದರೆ 4:30 ಒಳಗಡೆ ಈ ಒಂದು ವಶೀಕರಣವನ್ನು ಮಾಡ್ಕೋಬೇಕಾಗುತ್ತೆ. ಈ ಒಂದು ವಶೀಕರಣವನ್ನು ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ರೀತಿ ರಿವಾಜನ್ನು ನೀವು ಪಾಲನೆ ಮಾಡ್ಕೋಬೇಕಾಗುತ್ತೆ. ಯಾವುದಪ್ಪ ರೀತಿ ರಿವಾಜಪ್ಪ ಅಂತ ಕೇಳೋದಾದರೆ, ಹಿಂದಿನ ದಿನ ನೀವು ಯಾವುದೇ ರೀತಿಯಾದಂಥ ಒಂದು ಮದ್ಯಪಾನ ಆಗಿರ್ಬೋದು, ಧೂಮಪಾನ ಆಗಿರ್ಬೋದು ಖಂಡಿತವಾಗ್ಲೂ ಕೂಡ ಮಾಡಿರಬಾರ್ದು. ಹಾಗೆಯೇ ಒಂದು ಮಾಂಸಾಹಾರವನ್ನು ಕೂಡ ನೀವು ಸೇವನೆಯನ್ನು ಮಾಡಿರಬಾರ್ದು ವೀಕ್ಷಕರೇ. ಈ ರೀತಿಯಾಗಿ ಶುಭ್ರತೆಯಿಂದ ಇರಬೇಕು. 1 ದಿನಗಳ ಕಾಲ ಶುಭ್ರತೆಯಿಂದ ನಿದ್ದ ನಂತರ ರಾತ್ರಿ 12 ಗಂಟೆಗೆ ಎದ್ದು ಸ್ನಾನವನ್ನು ಮಾಡಿ ಒಂದು ಮಡಿಯನ್ನು ಧರಿಸಿಕೊಂಡು ಈ ಒಂದು ವಶೀಕರಣವನ್ನು ಖಂಡಿತವಾಗ್ಲೂ ಕೂಡ ನೀವು ಮಾಡ್ಕೋಬೇಕಾಗುತ್ತೆ. ಒಂದು ಬಿಳಿಯ ಹಾಳೆಯ ಮೇಲೆ ಈ ರೀತಿಯಾಗಿ ಬರೆದುಕೊಂಡ ನಂತರದಲ್ಲಿ ಒಂದು ನಿಂಬೆಹಣ್ಣನ್ನು ಕೂಡ ಈ ರೀತಿಯಾಗಿ ಇಟ್ಟುಕೊಂಡು ಈ ಒಂದು ಮಂತ್ರವನ್ನು ನೀವು ಜಪವನ್ನು ಮಾಡ್ಕೋಬೇಕಾಗುತ್ತೆ. ಯಾವುದಪ್ಪ ಮಂತ್ರ? ಈ ಒಂದು ಮಂತ್ರವನ್ನು ಪಠಿಸಿದರೆ ಒಂದು ವಶೀಕರಣ ಸಾಧ್ಯ ಆಗುತ್ತಾ ಅಂತ ಕೇಳೋರು ಖಂಡಿತವಾಗ್ಲೂ ಕೂಡ ಈ ವಿಡಿಯೋನ ಕೊನೆ ತನಕ ನೋಡಿ. ಯಾಕಂದರೆ ಈ ಒಂದು ಶಕ್ತಿಶಾಲಿಯಾದಂತಹ ವಶೀಕರಣ ಮಂತ್ರ ಏನಿದೆಯಲ್ಲ, ಈ ಒಂದು ವಶೀಕರಣ ಮಂತ್ರವನ್ನು ಉಪಯೋಗಿಸಿಕೊಂಡು ಯಾರನ್ನ ಬೇಕಾದರೂ ಕೂಡ ನೀವು ಇಷ್ಟಪಟ್ಟಂತಹ ಸ್ತ್ರೀಯಾಗಿರ್ಬೋದು, ಪುರುಷನನ್ನು ಒಂದು ವಶೀಕರಣವನ್ನು ನೀವು ಮಾಡ್ಕೋಬೋದು ವೀಕ್ಷಕರೇ. ಹಾಗೆಯೇ ಒಂದು ವಿಶೇಷವಾದಂತಹ ಸೂಚನೆ ಏನೆಂದರೆ, ಈ ಒಂದು ವಶೀಕರಣವನ್ನು ಯಾವುದೇ ರೀತಿಯಾದಂತಹ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ಕೇವಲ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ. ನಿಮ್ಮ ಪ್ರೀತಿ ನಿಮ್ಮಿಂದ ದೂರವಾಗಿದ್ದರೆ ಅಥವಾ ನಿಮ್ಮ ಪ್ರೀತಿಯನ್ನು ನೀವು ಕಳೆದುಕೊಂಡಿದ್ದರೆ ಅದನ್ನು ಹಿಂಪಡೆಯೋದಕ್ಕೆ ಮಾತ್ರ ಇದನ್ನು ಉಪಯೋಗಿಸಬೇಕಾಗುತ್ತೆ. ಯಾವುದಪ್ಪ ಈ ಮಂತ್ರ ಅಂತ ನೋಡೋದಾದರೆ, ಓಂ ಹ್ರೀಂ ಮಹಾಕಾಮರೂಪಿಣಿ ವಶಂ ಸ್ವಾಹ. ಓಂ ಹ್ರೀಂ ಮಹಾಕಾಮರೂಪಿಣಿ ವಶಂ ಸ್ವಾಹ. ಆಯ್ತಲ್ಲ? ಈ ಒಂದು ಮಂತ್ರವನ್ನು ನೀವು ಖಂಡಿತವಾಗ್ಲೂ ಕೂಡ ಜಪವನ್ನು ಮಾಡ್ಕೋಬೇಕಾಗುತ್ತೆ. ಈ ಒಂದು ಮಂತ್ರವನ್ನು ಜಪ ಮಾಡಿಕೊಂಡು ಖಂಡಿತವಾಗ್ಲೂ ಕೂಡ ಒಂದು ವಶೀಕರಣವನ್ನು ಮಾಡ್ಕೋಬೋದು. ಈ ರೀತಿಯಾಗಿ ಈ ಮಂತ್ರವನ್ನು ನೀವು 108 ಬಾರಿ ಜಪ ಮಾಡಿದ ನಂತರದಲ್ಲಿ ಈ ಒಂದು ನಿಂಬೆಯನ್ನು ಅವರ ಮನೆ ಮುಂದೆ ಹೋಗಿ ಇಟ್ಟು ಬರಬೇಕಾಗ್ತದೆ. ಹಾಗೆ ಈ ಒಂದು ಹಾಳೆಯನ್ನು ನಿಮ್ಮ ಪರ್ಸಿನಲ್ಲೇ ಆಗಿರ್ಬೋದು ಅಥವಾ ನೀವು ಮಲಗುವಂತಹ ದಿಂಬೆ ಆಗಿರ್ಬೋದು ಅದರ ಕೆಳಗಡೆ ಇಟ್ಟುಕೊಂಡು 3 ದಿನಗಳ ಕಾಲ
ನಿದ್ದೆಯನ್ನು ಮಾಡುವುದು ಅಂದರೆ ರಾತ್ರಿ ಹೊತ್ತು ಮಲಗುವಂತಹ ಸಮಯದಲ್ಲಿ ನೀವು ನಿದ್ದೆಯನ್ನು ಮಾಡಿದ್ದೇ ಆಯಿತು ಅಂತಂದರೆ ಖಂಡಿತವಾಗ್ಲೂ ಕೂಡ ರಾತ್ರಿ ಮಲಗುವ ಸಮಯದಲ್ಲಿ ಇದನ್ನು ದಿಮ್ಮಿನ ಕೆಳಗಡೆ ಇಟ್ಟುಕೊಳ್ಳಿ. ಬೆಳಗ್ಗೆ ಓಡಾಡುವಂಥ ಸಮಯದಲ್ಲಿ ನಿಮ್ಮ ಪರ್ಸ್ನ ಒಳಗಡೆ ಇಟ್ಟುಕೊಳ್ಳಿ. ಖಂಡಿತವಾಗ್ಲೂ ಕೂಡ 3 ದಿನದಲ್ಲಿ ವಶೀಕರಣವನ್ನೋದು ಸಾಧ್ಯವಾಗ್ತದೆ. ಈ ನಿಂಬೆ ಅನ್ನೋದು ಅವರನ್ನು ಆಕರ್ಷಣೆಯನ್ನು ಮಾಡಿಕೊಂಡು ಈ ಒಂದು ಹಾಡೆಯಲ್ಲಿ ನೀವೇನು ಬರ್ತಿರ್ತಿರಲ್ಲ, ಎರಡು ಒಂದು ಕನೆಕ್ಷನ್ ಆಗಿ ಖಂಡಿತವಾಗ್ಲೂ ಕೂಡ ಒಂದು ವಶೀಕರಣ ಆಗ್ತದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ಕೂಡ ಲೈಕನ್ನು ಕೊಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದ ಕಠಿಣ ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ, ಕರೆ ಮಾಡಿ. ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಳ್ಳಲಾಗ್ತದೆ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಶುಭವಾಗಲಿ. ನಮಸ್ಕಾರ ವೀಕ್ಷಕರೇ.